ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಿಕ್ಕಂದಿನಿಂದ ಕೇಳ್ತಾ ಬಂದಿರುವ ಒಂದು ತುಂಬಾನೇ ಪ್ರಸಿದ್ಧವಾದ ಕಥೆಯ ಬಗ್ಗೆ ಮಾತಾಡೋಣ. ಪ್ರಾಮಾಣಿಕತೆ ಅನ್ನೋದು ಕೇವಲ ಒಂದು ಪದ ಅಲ್ಲ, ಅದೊಂದು ಜೀವನದ ರೀತಿ. ಈ ಕತೆ ಆ ರೀತಿಯ ಶಕ್ತಿ ಎಂಥದ್ದು ಅನ್ನೋದನ್ನ ನಮಗೆ ಮನಮುಟ್ಟೋ ಹಾಗೆ ತೋರಿಸುತ್ತೆ. ಸರಿ, ಕಥೆಯೊಳಗೆ ಹೋಗೋಕ್ಕೂ ಮುಂಚೆ ಒಂದು ಪ್ರಶ್ನೆ. ಪ್ರಾಮಾಣಿಕತೆಗೆ ಒಂದು ಬೆಲೆ ಕಟ್ಟೋಕ್ಕಾಗತ್ತಾ? ಬನ್ನಿ, ಈ ಕಥೆಯ ಮೂಲಕ ಆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ನೋಡೋಣ. ಹಾಗಿದ್ರೆ ಈ ಕಥೆಯ ಹೀರೋ ಯಾರು? ಅವನೊಬ್ಬ ಸಾಮಾನ್ಯ ಕಟ್ಟಿಗೆ ಕಡಿಯೋ ವ್ಯಕ್ತಿ. ಆದ್ರೆ ಅವನಲ್ಲೊಂದು ತುಂಬಾನೇ ವಿಶೇಷವಾದ ಗುಣ ಇತ್ತು. ಹೌದು, ಅವನತ್ರ ದುಡ್ಡಿರ್ಲಿಲ್ಲ ನಿಜ, ಆದ್ರೆ ಅವನ ನಿಜವಾದ ಆಸ್ತಿ ಅಂದ್ರೆ ಅದು ಅವನ ಪ್ರಾಮಾಣಿಕತೆ ಮತ್ತೆ ಅವನ ಕಷ್ಟಪಟ್ಟು ದುಡಿಯೋ ಸ್ವಭಾವ. ಇದೇ ಅವನ ಗುರುತಾಗಿತ್ತು. ಅವನ ದಿನಚರಿ ತುಂಬಾನೇ ಸರಳವಾಗಿತ್ತು ಗೊತ್ತಾ? ಪ್ರತಿದಿನ ಕಾಡಿಗೆ ಹೋಗೋದು, ಮರ ಕಡಿಯೋದು, ಅದನ್ನ ಮಾರಿ ಬರೋ ದುಡ್ಡಲ್ಲಿ ಜೀವನ ಮಾಡೋದು. ಅಂದ್ರೆ ಅವನ ಪೂರ್ತಿ ಜೀವನ ನಡೀತಿದ್ದೇ ಆ ಕೆಲಸದಿಂದ. ಹಾಗಾಗಿ ಆ ಕೊಡ್ಲಿ ಅವನಿಗೆ ಎಷ್ಟು ಮುಖ್ಯವಾಗಿತ್ತು ಅಂತ ನಾವು ಊಹಿಸ್ಬೋದು. ಹೀಗೆ ಆರಾಮಾಗಿ ಹೋಗ್ತಿದ್ದ ಅವನ ಜೀವನದಲ್ಲಿ ಎದ್ದಕ್ಕಿದ್ದ ಹಾಗೆ ಒಂದು ಘಟನೆ ನಡೆಯುತ್ತೆ. ಅವನ ಬದುಕನ್ನೇ ಬುಡುಮೇಲು ಮಾಡುವಂತ ಒಂದು ಘಟನೆ. ಒಂದ್ಸಲ ಯೋಚನೆ ಮಾಡಿ, ನದಿ ಪಕ್ಕದಲ್ಲಿ ಮರ ಕಡಿಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವನ ಕೈಯಿಂದ ಕೊಡ್ಲಿ ಜಾರಿ ಶ್ ಅಂತ ಹೋಗಿ ಆಳವಾದ ನೀರಿಗೆ ಬಿದ್ದೋಯ್ತು. ಅಯ್ಯೋ, ಅದು ಬರೀ ಒಂದು ಕೊಡ್ಲಿ ಆಗಿರ್ಲಿಲ್ಲ, ಅದು ಅವನ ಹೊಟ್ಟೆಪಾಡಿನ ಸಾಧನವಾಗಿತ್ತು. ಅವನ ಜೀವನಕ್ಕೆ ಆಧಾರವಾಗಿದ್ದ ಒಂದೇ ಒಂದು ವಸ್ತುವೇ ಈಗ ಅವನ ಕೈಯಲ್ಲಿಲ್ಲ. ಇನ್ನು ಮುಂದೇನೋ ಅವನ ಗತಿ? ಇದೊಂದು ದೊಡ್ಡ ಪ್ರಶ್ನೆಯಾಗಿ ಅವನು ಮುಂದೆ ನಿಂತುಬಿಡಿತು. ಏನ್ ಮಾಡೋದು ಅಂತ ತೋಚದೆ ಪೂರ್ತಿಯಾಗಿ ಹತಾಶನಾಗಿ ನದಿ ದಡದಲ್ಲೇ ಕೂತು ಗೊಳ್ಳು ಅಂತ ಅಳ್ಳೋಕ್ ಶುರು ಮಾಡ್ದ. ಅವನ ಅಳು ಅವನ ಅಸಹಾಯಕತೆಯನ್ನ ತೋರಿಸಿತ್ತು. ಆದ್ರೆ ಗೊತ್ತಾ, ಇದೇ ಅವನ ಕಥೆಯ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿತ್ತು. ಅವನ ಆ ದುಃಖದ ಕೂಗು ಆ ನದಿಯಲ್ಲಿದ್ದ ದೇವತೆಗೆ ಕೇಳಿಸುತ್ತೆ. ಇಲ್ಲಿಂದ ಕಥೆ ಒಂದು ಮ್ಯಾಜಿಕಲ್ ಟರ್ನ್ ತಗೊಡುತ್ತೆ. ಮತ್ತೆ ನಮ್ಮ ಕಟ್ಟಿಗೆ ಕಡಿಯೋವನ ನಿಜವಾದ ಪರೀಕ್ಷೆ ಶುರುವಾಗುತ್ತೆ. ಅವನ ಅಳೋ ಸದ್ದು ಕೇಳಿ ಜಲದೇವತೆ ನೀರಿಂದ ಮೇಲೆ ಬರ್ತಾಳೆ. ತುಂಬಾನೇ ಪ್ರೀತಿಯಿಂದ ಕೇಳ್ತಾಳೆ, ಯಾಕಪ್ಪ ಅಳ್ತಿದೀಯಾ ಅಂತ. ಕಟ್ಟಿಗೆ ಕಡಿಯೋವನು ತನ್ನ ಕೊಡಲಿ ನೀರಲ್ಲಿ ಬಿದ್ದಿದ್ದ ಕಥೆಯನ್ನೆಲ್ಲ ಹೇಳ್ತಾನೆ. ಸರಿ, ಇದನ್ನ ಕೇಳಿದ ದೇವತೆ ಅವನ ಪ್ರಾಮಾಣಿಕತೆಯನ್ನ ಟೆಸ್ಟ್ ಮಾಡೋಣ ಅಂತ ಅನ್ಕೊಳ್ತಾಳೆ. ಅವಳು ನೀರಲ್ಲಿ ಮುಳುಗಿ ಫಳಫಳ ಅಂತ ಹೊಳೆಯೋ ಒಂದು ಚಿನ್ನದ ಕೊಡಲಿಯನ್ನ ತಂದು ತೋರಿಸ್ತಾಳೆ. ಅಬ್ಬಾ, ಬಡತನದಲ್ಲಿದ್ದ ಅವನಿಗೆ ಎಂತಹ ದೊಡ್ಡ ಆಮಿಷ ಅಲ್ವಾ? ಈಗ ಅವನು ಏನ್ ಹೇಳ್ತಾನೆ? ಆದರೆ ಆ ಕ್ಷಣದಲ್ಲಿ ಅವನ ಪ್ರಾಮಾಣಿಕತೆ ಅವನನ್ನ ಕಾಪಾಡುತ್ತೆ. ಕಣ್ಮುಂದೆ ಅಷ್ಟೊಂದು ದೊಡ್ಡ ಸಂಪತ್ತು ಕಂಡ್ರೂ ಅವನು ಸ್ವಲ್ಪನೂ ಆಸೆಗೆ ಬೀಳಲ್ಲ. ತುಂಬಾನೇ ವಿನಯದಿಂದ ಹೇಳ್ತಾನೆ, ಇಲ್ಲ ತಾಯಿ, ಅದು ನನ್ನದಲ್ಲ. ದೇವತೆ ಸುಲಭ ಆಗಿ ಬಿಡಲ್ಲ. ಇನ್ನೊಂದ್ಸಲ ಪರೀಕ್ಷೆ ಮಾಡಬೇಕು ಅನ್ಕೊಳ್ತಾಳೆ. ಈ ಸಾರಿ ನೀರಿಂದ ಒಂದು ಬೆಳ್ಳಿಯ ಕೊಡಲಿಯನ್ನ ತಂದು ತೋರಿಸ್ತಾಳೆ. ಒಂದು ಕಡೆ ಬೆಲೆ ಬಾಳೋ ಬೆಳ್ಳಿ, ಇನ್ನೊಂದ್ ಕಡೆ ಅವನು ಮನ್ಸಲ್ಲಿದ್ದಿದ್ದು ಮಾತ್ರ ಅವನ ಹಳೇ ಕಬ್ಬಿಣದ ಕೊಡಲಿ. ಆದರೆ ಅವನು ಸ್ವಲ್ಪನೂ ಬದಲಾಗಲಿಲ್ಲ. ಎರಡನೇ ಸಲನೂ ಯಾವುದೇ ಯೋಚನೆ ಮಾಡದೆ ಖಂಡಿತವಾಗಿ ಹೇಳ್ಬಿಡ್ತಾನೆ, ಇದು ಕೂಡ ನನ್ನದಲ್ಲ ತಾಯಿ. ಅವನ ನಿಷ್ಠೆ ನಿಜಕ್ಕೂ ಅದ್ಭುತ. ಈಗ ದೇವತೆಗೆ ಅವನ ಪ್ರಾಮಾಣಿಕತೆಯ ಬಗ್ಗೆ ಪೂರ್ತಿ ನಂಬಿಕೆ ಬಂತು. ಅವಳು ಮೂರನೇ ಸಲ ನೀರಲ್ಲಿ ಮುಳುಗಿ ಅವಂದೇ ಆದ ಆ ಹಳೇ ಸೆವೆದೋಗಿದ್ದ ಕಬ್ಬಿಣದ ಕೊಡಲಿಯನ್ನ ಹೊರಗೆ ತೆಗೆದ್ಲು. ತನ್ನ ಕೊಡಲಿ ಕಂಡ ತಕ್ಷಣ ಅವನ ಮುಖದಲ್ಲಿ ನಗು ಅರಳುತ್ತೆ. ಅವನಿಗಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹೌದು ತಾಯಿ, ಇದೇ ನನ್ನ ಕೊಡಲಿ ಅಂತ ಖುಷಿಯಿಂದ ಕೂಗ್ತಾನೆ. ನೋಡಿ, ಅವನಿಗೆ ಚಿನ್ನ ಬೆಳ್ಳಿಗಿಂತ ತನ್ನ ಸ್ವಂತದ್ದೇ ದೊಡ್ಡದಾಗಿತ್ತು. ಸರಿ, ಪರೀಕ್ಷೆಯಲ್ಲಂತೂ ಪಾಸಾದ. ಈಗ ಕಥೆಯ ಕ್ಲೈಮ್ಯಾಕ್ಸ್. ಅವನ ಈ ಪ್ರಾಮಾಣಿಕತೆಗೆ ಸಿಕ್ಕ ಬಹುಮಾನ ಏನು ಅಂತ ನೋಡೋಣ ಬನ್ನಿ. ಎಂಥದ್ದೇ ಆಮಿಷವನ್ನ ಮುಂದಿಟ್ರೂ ಅವನು ಸತ್ಯದ ದಾರಿಯನ್ನ ಬಿಡ್ಲಿಲ್ಲ. ಅವನ ಈ ಅಚಲವಾದ ಪ್ರಾಮಾಣಿಕತೆಯನ್ನ ನೋಡಿ ದೇವತೆಗೆ ತುಂಬಾನೇ ಖುಷಿಯಾಳಿವೋಯ್ತು. ಅದಕ್ಕೆ ಅವನ ಕೊಡಲಿಯನ್ನ ವಾಪಸ್ ಕೊಡೋದಲ್ದೆ ಅವನಿಗೊಂದು ದೊಡ್ಡ ಗಿಫ್ಟ್ ಕೊಡೋಣ ಅಂತ ನಿರ್ಧಾರ ಮಾಡ್ತಾಳೆ. ಆ ದೊಡ್ಡ ಉಡುಗೊರೆ ಏನಂದ್ರೆ, ದೇವತೆ ಅವನ ಕಬ್ಬಿಣದ ಕೊಡಲಿ ಜೊತೆಗೆ ಅವನು ಬೇಡ ಅಂದಿದ್ದ ಆ ಚಿನ್ನದ ಕೊಡಲಿ ಮತ್ತು ಬೆಳ್ಳಿಯ ಕೊಡಲಿ ಎರಡನ್ನೂ ಅವನಿಗೆ ಬಹುಮಾನವಾಗಿ ಕೊಟ್ಬಿಡ್ತಾಳೆ. ಇದು ಅವನ ಪ್ರಾಮಾಣಿಕತೆಗೆ ಸಿಕ್ಕ ಒಂದು ದೊಡ್ಡ ಗೌರವ. ನೋಡಿ, ಈ ಕತೆ ಸುಮ್ಮನೆ ಕೇಳಿ ಮರೆಯೋದಕ್ಕಲ್ಲ. ಇದು ತಲೆಮಾರುಗಳಿಂದ ನಮ್ಮ ಹಿರಿಯರು ಹೇಳ್ತಾ ಬಂದಿರುವ ಒಂದು ತುಂಬಾನೇ ಮುಖ್ಯವಾದ ಜೀವನ ಪಾಠ. ಹಾಗಿದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ನೀತಿ ಏನು? ಅದು ತುಂಬಾ ಸಿಂಪಲ್ ಮತ್ತೆ ಕ್ಲಿಯರ್ ಆಗಿದೆ. ಪ್ರಾಮಾಣಿಕತೆಯೇ ಎಲ್ಲಕ್ಕಿಂತ ದೊಡ್ಡ ನೀತಿ. ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಸತ್ಯದ ದಾರಿಯಲ್ಲಿದ್ರೆ ಅದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕೊನೆಗೆ ನಾವೆಲ್ಲ ನಮ್ಗೆ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಿಜವಾದ ಸಂಪತ್ತು ಅಂದ್ರೆ ಏನು? ಕಣ್ಣಿಗೆ ಕಾಣೋ ಚಿನ್ನ, ಬೆಳ್ಳಿನ, ಅಥವಾ ಆ ಕಟ್ಟಿಗೆ ಕಡಿಯೋ ವ್ಯಕ್ತಿಯಲ್ಲಿದ್ದ ಪ್ರಾಮಾಣಿಕತೆಯನ್ನೋ ಗುಣನ?
ಇದರ ಬಗ್ಗೆ ಯೋಚನೆ ಮಾಡಿ.